ಸೊ ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಇವತ್ತು ವ್ಲಾಗ್ ಮಾಡ್ತಾ ಇರೋದಂದರೆ, ಇವತ್ತು ಗುರು ಪೌರ್ಣಮಿ. ಸೊ ಬಾಬಾ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಪೂಜೆ ಮಾಡಿಬಿಟ್ಟು ಹೋಗೋಣ ಬನ್ನಿ. ಬೆಳಗ್ಗೆ ಅಮ್ಮ ಪೂಜೆ ಮಾಡಿದ್ದಾರೆ. ಸೊ ಇವಾಗ ನಾನು ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ಟೆಂಪಲ್ಗೆ ಹೋಗೋಣ ಬನ್ನಿ. ಹೆಂಗೆ ಅಲಂಕಾರ ಮಾಡಿರ್ತಾರೆ ಬಾಬಾಗೆ ತೋರಿಸ್ತೀನಿ ಬನ್ನಿ. ಲೆಟ್ಸ್ ಗೋ. ಸೊ ಗೈಸ್, ಇದ್ದು ದೇವಸ್ಥಾನ ಬಂದುಬಿಟ್ಟು ನಮ್ಮ ಮನೆಯಿಂದ ಒಂದು 2 ಮಿನಿಟ್ಸ್ ಅಷ್ಟೇ ನಡ್ಕೊಂಡು ಹೋದರೆ ಬರುತ್ತೆ. ಬನ್ನಿ ತೋರಿಸ್ತೀನಿ. ಹೋಗ್ತಾ ಇದ್ದೀನಿ ಪೂಜೆ ಮಾಡಿಬಿಟ್ಟು ಹೋಗೋಣ. ಸೊ ಗೈಸ್, ಇವಾಗ ತಾನೇ ದರ್ಶನ ಎಲ್ಲ ಮುಗಿಸ್ಕೊಂಬಂದೆ. ಚೆನ್ನಾಗಾಯಿತು. ಅಲಂಕಾರ ಅಂತೂ ತುಂಬ ಸಖತ್ತಾಗಿ ಮಾಡಿದರು ಗೈಸ್. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಇವತ್ತು ಗುರು ಪೌರ್ಣಮಿ ಅಲ್ವಾ, ಅದಕ್ಕೆ. ಸೊ ನಮಗೆ ನಿಜ ಎಷ್ಟು ಮೆಮೊರಿ ಇದೆ ಗೊತ್ತಾ ಗೈಸ್. ನಾನು 9 ಇಯರ್ಸು ನಮ್ಮ ಸ್ಕೂಲ್ ಅಲ್ಲೇ ಇದ್ದಿದ್ದು. ನಾನು 9 ಇಯರ್ಸ್ ಅಲ್ಲೇ ಓದಿದ್ದಲ್ಲ. ನಮ್ಮ ಸ್ಕೂಲು ಬಾಬಾ ದೇವಸ್ಥಾನ ಹತ್ರನೇ, ಆ ಕಡೆ ರೋಡಲ್ಲಿ ಹಿಂದೆಗಡೆ ಅಲ್ಲಿ ಒಳಗಡೆ ಇದ್ದಿದ್ದು. ನಮ್ಮ ಮನೆಗೂ ಹತ್ರನೇ ಹೋಗುತ್ತೆ. ನಮ್ಗೆ ಎಷ್ಟು ಮೆಮೊರಿ ಐತೆ ಗೊತ್ತಾ ಅಲ್ಲಿ. ಅಂದರೆ ಸ್ಯಾಟರ್ಡೆ ಮಾತ್ರ ನಾವು ಹೋಗ್ತಾ ಇದ್ದಿದ್ದು. ಮತ್ತು ಟ್ಯೂಷನ್ಗೆ ಹೋದವಾಗ ಟ್ಯೂಷನ್ಗೆ ಸೇರ್ಕೊಂಡ್ವಿ. ಟ್ಯೂಷನ್ ಸೇರ್ಕೊಂಡ್ಮೇಲೆ ಗುರುವಾರನೂ ಹೋಗೋಕೆ ಸ್ಟಾರ್ಟ್ ಮಾಡಿದ್ರಿ. ಸಾಟರ್ಡೆ ಏನಕ್ಕೆ ಹೋಗ್ತಾಯಿದ್ರಿ ಅಂದರೆ ಮೊಸರನ್ನ ಕೊಡ್ತಾಯಿದ್ರು ಗೈಸ್ ಅವಾಗ. ಇವಾಗಲೂ ಕೊಡ್ತಾರೆ ಮೊಸರನ್ನ. 12 o'clockಗೆ ಭಜನೆ ಸ್ಟಾರ್ಟ್ ಮಾಡಿಬಿಟ್ಟು 12:40ವರೆಗೂ ಏನೋ ಭಜನೆ ಇರುತ್ತೆ. 12:40ವರೆಗೂ ಅನಿಸುತ್ತೆ ಭಜನೆ ಇರುತ್ತೆ. ಇವಾಗಲೂ ಕೊಡ್ತಾರೆ ಮೊಸರನ್ನ. ಬಟ್ ನಾವು ಹೋಗಲ್ಲ. ಆವಾಗ ಹೋಗ್ತಾಯಿದ್ರಿ, ಜಾಸ್ತಿ ಹೋಗ್ತಾಯಿದ್ರಿ ಗೈಸ್. ಸಾಟರ್ಡೆ ನಮ್ಮ ಮನೇಲಿ ಲೇಟಿಗೆ ಬಂದ್ರೂ ಗೊತ್ತಾಗ್ಬಿಡ್ತೇವೆ ಸಾಟರ್ಡೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ. ನಾವೆಲ್ಲ ಒಂದು ಗ್ಯಾಂಗ್ ಸೇರ್ಕೊಂಡ್ಬಿಟ್ಟು ಹೋಗ್ತಾಯಿದ್ರಿ. ಪ್ರಸಾದ ತಿನ್ಕೊಂಡು ತೊಗೊಂಡು ಬರ್ತಾಯಿದ್ರಿ. ಮೊಸರನ್ನ ಇಲ್ಲ ಒಂದೊಂದು ಸತಿ ನಾವು ಹೋಗೋದು ಲೇಟಾಗಿಬಿಡ್ತಾಯಿತ್ತು ಗೈಸ್. ಅಲ್ಲಿ ಮೊಸರನ್ನ ಇಲ್ಲ ಅಂದರೆ ಬಿಸ್ಕೆಟ್ ಕೊಡ್ತಾಯಿದ್ರು. ನಾವು ಒಂದೊಂದು ಬಿಸ್ಕೆಟ್ ತಿಂದ್ಬಿಟ್ಟು ಅಲ್ಲೊಂದು ನಾಯಿ ಮರಿನ ಪರಿಚಯ ಮಾಡ್ಕೊಬಿಟ್ಟಿದ್ರಿ. ನಾವು ಹೋದರೆ ಸಾಕು, ಅದು ಸಾಟರ್ಡೆ ನಮ್ಮ ಜೊತೆ ಬರೋದು. ಪ್ರಸಾದ ಇಲ್ಲಾಂದರೆ ಬಿಸ್ಕೆಟ್ ಕೊಡ್ತಾಯಿದ್ರಲ್ಲ, ನಾವೊಂದು ಬಿಸ್ಕೆಟ್ ತಿನ್ನೋದು, ಅದು ನಾಯಿಗೊಂದು ಬಿಸ್ಕೆಟ್ ಹಾಕೋದು. ಆ ಥರ ಮಾಡ್ತಾಯಿದ್ರಿ. ಮತ್ತು ಗುರುವಾರ ಬಂದರೂ ಅಷ್ಟೇ ಗೈಸ್, ಅಲ್ಲೇ ನಮ್ಮ ಟ್ಯೂಷನ್ ಇದ್ದಿದ್ದು, ಮ್ಯಾಮ್ ಅವ್ರ ಮನೆ ಇದ್ದಿದ್ದು ಬಾಬಾ ದೇವಸ್ಥಾನ ಹತ್ರ. ಟ್ಯೂಷನ್ಗೆ ಹೋಗ್ತಾಯಿದ್ರಲ್ಲ, ಹೊರಗಡೆ ಹೋಗ್ಬಿಟ್ಟು ಬರ್ತೀರಿ ಅಂತೇಳ್ಬಿಟ್ಟು ನಾವು ಸ್ವಲ್ಪ ಜನ ಮಾತಾಡಿಕೊಂಡು ಎಲ್ಲ ಆಚೆ ಹೋಗ್ತಾಯಿದ್ರಿ. ಪ್ರಸಾದ ತಿನ್ಕೊಂಡು ಬರ್ತಾಯಿದ್ರಿ. ಮತ್ತು ಏನಾದರೂ ಲೇಟ್ ಆದರೆ ಮ್ಯಾಮಿಗೆ ಗೊತ್ತಾಗ್ಬಿಡ್ತಾಯಿತ್ತು, ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅದಕ್ಕೆ ಲೇಟಾಗಿ ಬರ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು. ಎಷ್ಟು ಮೆಮೊರಿ ಇದೆ ಗೊತ್ತಾ ಗೈಸ್ ನಿಜ. ನಾವು ಇವಾಗಲೂ ಅಷ್ಟೇ ಗೈಸ್, ನೀವೇನಾದರೂ ಅಂದ್ಕೊಳ್ರಿ, ದುರಂಕಾರ ಅಸಹ್ಯ ಏನು ಪಡೋದೇ ಇಲ್ಲ. ಪ್ರಸಾದ ಎಲ್ಲಿ ಕೊಟ್ರೂ ಅಷ್ಟೇ ತಗೊಂಡು ತಿಂತೀವಿ ಗೈಸ್. ನಮ್ಮ ಮನೇಲೂ ಅಷ್ಟೇ, ನಾನೇ ಅಲ್ಲ, ನಮ್ಮ ಮನೇಲೂ ಅಷ್ಟೇ. ಯಾರೂ ದುರಂಕಾರ ಪಡಲ್ಲ, ಅಸಹ್ಯ ಪಡಲ್ಲ. ಎಲ್ಲಾದರೂ ಪ್ರಸಾದ ಕೊಡ್ತಾಯಿದ್ರೆ ನಾವು ನಿಂತ್ಕೊಂಡು ಈಸ್ಕೊಂಡು ತಿನ್ಕೊಂಡೇ ಬರೋದು. ನೀವು ಅಷ್ಟೇ ಗೈಸ್, ದುರಂಕಾರ ಅಸಹ್ಯ ಏನು ಪಡಬೇಡ್ರಿ. ಪ್ರಸಾದ ಮಾತ್ರ ಮಿಸ್ ಮಾಡ್ದಿರ ತಿನ್ರಿ ಗೈಸ್, ಅದರಲ್ಲಿರೋ ಮಜಾನೇ ಬೇರೆ ಗೊತ್ತಾ. ಸೊ ಇವತ್ತಿನ ಡೇ ಹೀಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಗೈಸ್. ಮತ್ತು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.